ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಯಾವ ರೀತಿ ಅಳಿಸ್ತಾ ಇದೆ, ಮಂಡ್ಯಕ್ಕೂ ಕೂಡ ವಿಸ್ತರಣೆ ಆಗಿದೆ. ಸೊ ಈಗಾಗಲೇ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾ ಮಟ್ಟದಲ್ಲೂ ಕೂಡ ಈಗ ಕಿತ್ತಾಟ ಶುರು ಮಾಡ್ಕೊಂಡಿದ್ದಾರೆ. ಇದು ಮಂಡ್ಯದ ಮಳವಳ್ಳಿಯ ಜೆಡಿಎಸ್ ಕಾಂಗ್ರೆಸ್ ನಡುವಿನ ವೈಮನಸ್ಸು. ಮಳವಳ್ಳಿ ಶಂಕುಸ್ಥಾಪನೆ ವಿಚಾರಕ್ಕೆ ಈಗ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಜಟಾಪಟಿ ಶುರು ಆಗಿದೆ. ಜೆಡಿಎಸ್ ಶಾಸಕರಿಂದ ಶಂಕುಸ್ಥಾಪನೆ ಕಳ್ಳನ್ನ ಅಳವಡಿಸಿದರೆ ಇದು ಈಗಾಗಲೇ ಏನು ಮಾಜಿ ಶಾಸಕ ನರೇಂದ್ರ ಸ್ವಾಮಿ ಶಾಸಕರಾಗಿದ್ದಾಗ ಅಂಬೇಡ್ಕರ್ ಭವನಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಆ ಕಲ್ಲಿರುವಾಗ ಅದ್ರ ಪಕ್ಕನೇ ಇನ್ನೊಂದು ಕಲ್ಲನ್ನ ಇಟ್ಟು ಇವತ್ತು ಜೆಡಿಎಸ್ ಶಾಸಕರು ಅಂಬೇಡ್ಕರ್ ಭವನ ಶಿಲಾನ್ಯಾಸಕ್ಕೆ ಮುಂದಾಗಿದ್ದಾರೆ. ಇದು ಈಗ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆಗೆ ಕಾರಣ ಆಗಿದೆ. ಅಂಬೇಡ್ಕರ್ ಭವನದ ಎದುರು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಧರಣಿಯನ್ನು ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಜೆಡಿಎಸ್ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಗಿದ್ರೆ ಶಾಸಕರು ಹಿಂದೆ ಮಾಡಿದ್ದ ಕೆಲಸಕ್ಕೆ ಮತ್ತೊಂದು ರೀತಿ ಕಲ್ಲನ್ನು ಇಡ್ತಾ ಇದ್ದಾರೆ. ಹಾಗಿದ್ರೆ ಇದು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿನ ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ. ಇವತ್ತು ಮಳವಳ್ಳಿಯ ಈ ಒಂದು ಅಂಬೇಡ್ಕರ್ ಭವನದ ಮುಂದೆ ಕಾಂಗ್ರೆಸ್ನ ಕಾರ್ಯಕರ್ತರು ನರೇಂದ್ರ ಸ್ವಾಮಿ ಬೆಂಬಲಿಗರು ಈ ಪ್ರತಿಭಟನೆಯನ್ನ ಧರಣಿಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ. ಇದು ಜೆಡಿಎಸ್ ಕಾಂಗ್ರೆಸ್ ನಡುವಿನ ವೈಮನಸ್ಸು ಅಂದ್ರೆ ತಾಲೂಕಾ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಡೆದಿರುವಂತದ್ದು. ಯಾಕಂದ್ರೆ ಮಂಡ್ಯದಿಂದ ಹಾಸನದಲ್ಲೂ ಇಂಥದ್ದೇ ಸುದ್ದಿ ಬರ್ತಾ ಇದೆ, ಬೇರೆ ಬೇರೆ ಕಡೆಗಳು. ಆದ್ರೆ ಮಳವಳ್ಳಿಯಲ್ಲಿ ಇದು ವ್ಯಕ್ತಿಗತವಾದಂತ ಸಮಸ್ಯೆನ ಅಥವಾ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ವೈಮನಸ್ಸ? ಖಂಡಿತವಾಗಿ ಲಕ್ಷ್ಮಣ್ ಹೋಗಾರ್, ಏನ್ ಇವತ್ತು ಮಳವಳ್ಳಿ ನಡೀತಾ ಇದೆ ಒಂದು ಪ್ರತಿಭಟನೆ, ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಪ್ರತಿಭಟನೆ ನಿಜಕ್ಕೂ ಕೂಡ ಅಲ್ಲಿನ ಒಂದು ರಾಜಕೀಯ ವಿಷಯವಾಗಿ ಏನು ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ಕೂಡ ಏನು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಸರ್ಕಾರಗಳು ಇದ್ರೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಇದಕ್ಕೆ ವ್ಯತಿರಿಕ್ತ ಪರಿಣಾಮಗಳು ಬೀರ್ತಾ ಇದೆ. ಇದಕ್ಕೆ ಪುಷ್ಟೀಕರಿಸುವಂತ ಇಂದು ಕೂಡ ಮಳವಳ್ಳಿಯಲ್ಲಿ ಏನು ಒಂದು ಶಿಲಾನ್ಯಾಸ ವಿಚಾರಕ್ಕೆ ಏನು 2007ರಲ್ಲಿ ಒಂದು ಶಿಲಾನ್ಯಾಸ ಅಂಬೇಡ್ಕರ್ ಭವನಕ್ಕೆ ಶಿಲಾನ್ಯಾಸ ನೆರವೇರಿಸಿದ್ರು ಜೆಡಿಎಸ್ ಶಾಸಕರಾಗಿದ್ದಂತಹ ಅನ್ನದಾನಿಯವರು. ಅದೇ ಜಾಗದಲ್ಲಿ ಏನು ಶಾಸಕರಾಗಿದ್ದಂತಹ ಕಾಂಗ್ರೆಸ್ ಮುಖಂಡರಾಗಿದ್ದಂತಹ ಮಳವಳ್ಳಿಯ ಶಾಸಕ ಅನ್ನದಾನಿಯವರು ಒಂದು ಅವರ ಅವಧಿಯಲ್ಲಿ ಒಂದು ಅಂಬೇಡ್ಕರ್ ಭವನಕ್ಕೆ ಒಂದು ಶಿಲಾನ್ಯಾಸ ನಡೆಸಿ ಒಂದು ಶಂಕುಸ್ಥಾಪನೆ ಕಲ್ಲನ್ನು ಹಾಕಿದ್ರು. ಈಗ ಆ ಶಂಕುಸ್ಥಾಪನೆ ವಿಚಾರಕ್ಕೆ ಮತ್ತೆ ಈಗ ಶಾಸಕರಾಗಿರುವಂತಹ ಜೆಡಿಎಸ್ ನ ಶಾಸಕ ಅನ್ನದಾನಿ ಮತ್ತೊಂದು ಶಂಕುಸ್ಥಾಪನೆಗೆ ಮುಂದಾಗಿದ್ದಾರೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಮಳವಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಒಂದು ಜಟಾಪಟಿ ನಡೀತಾ ಇದೆ. ಏನು ಈ ಶಂಕುಸ್ಥಾಪನೆಯಲ್ಲಿ ಕಾಂಗ್ರೆಸ್ನವರು ಮತ್ತೆ ಜೆಡಿಎಸ್ನವರು ಇಬ್ಬರು ಕೂಡ ಒಂದಾಗಿ ಮನಸ್ತಾಪವನ್ನು ಹೊಂದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಈಗ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಮುಗಿಬೀಳ್ತಾ ಇದ್ದಾರೆ. ಜೆಡಿಎಸ್ನವರು ಇದೀಗ ಏನು ಶಂಕುಸ್ಥಾಪನೆಗೆ ಮುಂದಾಗಿದ್ದಾರೆ. ಈ ಶಂಕುಸ್ಥಾಪನೆ ವಿಚಾರವನ್ನು ಕೈ ಬಿಡಬೇಕು, ಇಲ್ಲದಿದ್ರೆ ನಾವು ಇನ್ನೂ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈಗ ಅಂಬೇಡ್ಕರ್ ಭವನದ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡ್ತಿರುವಂತದ್ದು. ನಿಜಕ್ಕೂ ಕೂಡ ಈಗ ಈ ಒಂದು ದೃಷ್ಟಿಯನ್ನ ನೋಡ್ತಾ ಇದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲವೂ ಸರಿ ಇಲ್ಲ. ಅಂದ್ರೆ ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನ ಮಧ್ಯೆ ಯಾವುದೇ ರೀತಿಯ ಮೈತ್ರಿ ಇನ್ನೂ ಕೂಡ ಗಟ್ಟಿಯಾಗಿಲ್ಲ. ಮೈತ್ರಿ ಅನ್ನುವಂಥದ್ದು ಅಲ್ಲಿ ಸುಮ್ಮನೆ ನಾಮಕಾವಾಸ್ತೆ. ಇಬ್ರು ಕೂಡ ನೇರ ಗಲಾಟೆ ಮಾಡ್ಕೊಳ್ಳುವಂತ ಸ್ಥಿತಿ ಇದೆ. ಯಾಕಂತಂದ್ರೆ ಇಬ್ರು ಕೂಡ ಕಳೆದ ಚುನಾವಣೆಯಲ್ಲಿ ನೇರ ಫೈಟ್ ಮಾಡಿದಂತವ್ರು. ಹಾಗಾಗಿ ಈಗ ಇಡೀ ಮಂಡ್ಯ ತೆಗೆದುಕೊಂಡ್ರೆ ಕಾಂಗ್ರೆಸ್ ಅಲ್ಲಿ ಸೋತು ಹೋಗಿದೆ. ಸೊ ಆ ಕಾರಣಕ್ಕಾಗಿ ಎಲ್ಲ ಒಂದ್ ಕಡೆ ಅತೃಪ್ತಿ ಇದೆಯಾ, ಅಥವಾ ಜೆಡಿಎಸ್ ನಾವು ನಡೆದಿದ್ದ ದಾರಿ ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ ಅನ್ನುವಂತ ಭಾವನೆಯಿಂದಾಗಿ ಈ ರೀತಿಯ ಸಂಘರ್ಷಗಳು ಕಾಣ್ತಾ ಇದೆ? ಖಂಡಿತವಾಗಿಯೂ ಹೋಗಾರ್, ಏನು ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ 7ಕ್ಕೆ 7 ಕ್ಷೇತ್ರವನ್ನು ಗೆದ್ದ ಮೇಲೆ ಜೆಡಿಎಸ್ ನ ಒಂದು ವಾಸ್ತವ ಸ್ಥಿತಿ ಮಂಡ್ಯ ಜಿಲ್ಲೆಯಲ್ಲಿ ಜಾಸ್ತಿ ಒಂದು ಪ್ರಾಬಲ್ಯವನ್ನು ಪಡಲಿಕ್ಕೆ ಮುಂದಾಗ್ತದೆ. ಇದರಿಂದಾಗಿ ಏನು ಜಿಲ್ಲೆಯಲ್ಲಿ ಕಾಂಗ್ರೆಸ್ ನ ಒಂದು ನಶಿಸುವಿಕೆ ಆಗ್ತಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಈಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರಿಗೆ ಭಯ ಒಂದು ಶುರು ಆಗಿದೆ. ಈ ಒಂದು ಕ್ಷೇತ್ರ ಇದೀಗ ಜೆಡಿಎಸ್ ಮಯ ಆದ್ರೆ ಮುಂದೆ ನಮ್ಮ ಒಂದು ಬದುಕೇನು ಅಥವಾ ನಮ್ಮ ರಾಜಕೀಯ ಮಾಡೋದು ಹೇಗೆ? ಒಂದು ನಿಮಿಷ ನಾನು ಮಾತಾಡ್ತೀನಿ. ಜೊತೆಗೆ ಮಳವಳ್ಳಿಯ ಪುರಸಭೆ ಕಾಂಗ್ರೆಸ್ ಸದಸ್ಯರು ಅಂತ ಕಿರಣ್ ಇದ್ದಾರೆ. ಕಿರಣ್, ಏನಾಗಿದೆ ಆಕ್ಚುಲಿ? ನೀವು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಂತ ಹೇಳ್ತೀರಿ. ಸ್ಥಳೀಯವಾಗಿ ಈಗ ಅನ್ನದಾನಿ ಶಾಸಕರು, ನಿಮ್ಮ ಶಾಸಕರು ಮಾಜಿ ಆಗಿದ್ದಾರೆ ನರೇಂದ್ರ ಸ್ವಾಮಿ. ಸೊ ಎಲ್ಲಿ ಪ್ರಾಬ್ಲಮ್ ಆಗಿರೋದು? ಸರ್ ಏನಿಲ್ಲ, ಏನು ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಏನ್ ಹೇಳ್ತಾ ಇದೆ ಆ ಆದೇಶ ಪ್ರಕಾರ ನಾವು ರಾಜ್ಯದಲ್ಲಿ ಮೈತ್ರಿ ಸರ್ಕಾರದಲ್ಲಿ ನಾವು ಬೆಂಬಲ ಇದೆ ಸರ್. ಆದ್ರೆ ನಮ್ಮ ಇಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಅನ್ನದಾನಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಭವನ ಇದೆ ಆ ಭವನಕ್ಕೆ ಅವ್ರದ್ದು ಯಾವುದೇ ರೀತಿ ಕಿಂಚಿತ್ತು ಸಹ ಆ ಭವನಕ್ಕೆ ಅನುದಾನ ಆಗ್ಲಿ ಅಥವಾ ಸ್ಥಳ ಮಂಜೂರಾತಿ ಆಗಿರ್ತಕ್ಕಂಥ ವಿಚಾರ ಆಗಿರ್ಲಿ ಏನು ಇಲ್ಲ. ಕಳೆದ ಡಿಸೆಂಬರ್ 25ನೇ ತಾರೀಕು ಏಕಾಏಕಿ ರಾತ್ರಿ ವೇಳೆಯಲ್ಲಿ ಒಂದು ಶಂಕುಸ್ಥಾಪನೆ ಹಿಂದೆ ನಾನು ಏನು ಈಗಿನ ಮುಖ್ಯಮಂತ್ರಿ ಇದ್ದಾರೆ HD ಕುಮಾರಸ್ವಾಮಿ ಅವರ ಕರ್ಕೊಂಡ್ಬಂದು ನಾನು ಇಲ್ಲಿ ಶಂಕುಸ್ಥಾಪನೆ ಮಾಡಿದ್ದೀನಿ ಅಂತ ಹೇಳಿ ರಾತ್ರೋರಾತ್ರಿ ಕಲ್ಲನ್ನು ಹಾಕಿದ್ದಾರೆ. ನಾವಾದ್ರೂ ಕೇಳ್ತಕ್ಕಂಥದ್ದು ಇಷ್ಟೇನೆ, ಅವರು ಸರ್ಕಾರದಿಂದ ಆಡಳಿತಾತ್ಮಕ ಮಂಜೂರಾತಿ ಏನಾದರೂ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಹಣ ತಂದಿದ್ರೆ ನಮ್ದು ತಕರಾರಿಲ್ಲ. ಜೊತೆಗೆ ಈ ಸ್ಥಳ ಅವರೇ ಹಿಂದಿನ ಅವಧಿಯಲ್ಲಿ ಶಾಸಕರಾಗಿದ್ದಾಗ ಖಾಸಗಿ ಬಸ್ ನಿಲ್ದಾಣಕ್ಕೆ ಅಂತ ಅಂದ್ಬಿಟ್ಟು ಮಳವಳ್ಳಿ ಪುರಸಭೆ ಕೌನ್ಸಿಲ್ ಸಭೆಯಲ್ಲಿ ಸಭಾ ನಿರ್ಣಯ ಮಾಡ್ತಿದ್ದಾರೆ ಸರ್, ಅವರು ಹಾಜರಿದ್ದು. ಸೊ ಇದು ಖಾಸಗಿ ಬಸ್ ನಿಲ್ದಾಣಕ್ಕೆ ಸೀಮಿತ ಆಗಿತ್ತು. ತದನಂತರ ನಮ್ಮ ಸಾಹೇಬರು ನರೇಂದ್ರ ಸ್ವಾಮಿ ಅವರು ಶಾಸಕರಾದ್ಮೇಲೆ ಅವರು ಲಿಖಿತ ಒಂದು ಮನವಿ ಮೇರೆಗೆ ಕೌನ್ಸಿಲ್ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಮತ್ತೊಮ್ಮೆ ನಾವು ಮರು
ಬೇರೆ ಉದ್ದೇಶಕ್ಕೋಸ್ಕರ ಇದನ್ನ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಉದ್ದೇಶಕ್ಕೋಸ್ಕರ ನಾವು ಬದಲಾವಣೆ ಮಾಡೋದು. ಅಂದ್ರೆ ಈಗ ಕಿರಣ್ ಶಂಕರ್ ಅವರೇ, ತಾವ್ ಹೇಳ್ತಾ ಇದ್ರಿ ರಾಜ್ಯ ಮಟ್ಟದಲ್ಲಿ ಮೈತ್ರಿ ಇದೆ, ಓಕೆ, ಅದು ಹೈಕಮಾಂಡ್ ನಿರ್ಧಾರ. ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಗ್ತಾ ಇಲ್ಲ. ಮಂಡ್ಯದಲ್ಲಿ ನಿಮ್ಮ ನಾಯಕರಂತ ಎಲ್ಲರೂ ಸಮಯ ಹೇಳಿದ್ರು, ಮೈತ್ರಿ ಏನಿದ್ರು ವಿಧಾನಸೌಧಕ್ಕೆ, ನಮ್ಮ ಜಿಲ್ಲೆಗೆ ಜಿಲ್ಲಾ ಮಟ್ಟದಲ್ಲಿ ಇಲ್ಲ. ಅಂದ್ರೆ ನೀವೇ ಇಬ್ರು ಕೂಡ ಅಂದ್ರೆ ಕಾಂಗ್ರೆಸ್ ಜೆಡಿಎಸ್ನವರು ಎದುರಾ ಬದ್ರ ನಿಂತು ಹೋರಾಟ ಮಾಡಿ ಚುನಾವಣೆ ಸೋತ್ರಿ ಗೆದ್ರಿ ಬೇರೆ ವಿಚಾರ. ಅದು ಈಗಲೂ ಕೂಡ ಅದು ಹಾಗೆ ಮುಂದುವರೆದಿದೆ. ನೀವು ಮೈತ್ರಿ ಸ್ಥಳೀಯ ಮಟ್ಟದಲ್ಲಿ ಆಗಿಲ್ಲ ಸರ್. ನಾವು ಮೈತ್ರಿ ರಾಜ್ಯ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ, ಆದ್ರೆ ಅವರು ಆ ಮೈತ್ರಿ ಧರ್ಮನ ಪಾಲನೆ ಮಾಡ್ತಾ ಇಲ್ಲದನ್ನೇ ನಮ್ದು ಬೇಡಿಕೆ. ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ ಜೆಡಿಎಸ್ ಶಾಸಕರಿಂದ. ಆಗ್ತಾ ಇಲ್ಲ ಸರ್, ಖಂಡಿತ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಶಿಲಾನ್ಯಾಸ ಮಾಡಿರ್ತಕ್ಕಂಥ ಕಲ್ಲನ್ನ ಅವ್ರು ಮೈತ್ರಿ ಧರ್ಮ ಮಾಡಿರ್ಬೇಕಾದ್ರೆ ನಿಜವಾಗ್ಲೂ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಮಾಡಿರ್ತಕ್ಕಂಥ ಕಲ್ಲನ್ನ ಹಾಕ್ತಿದ್ರೆ ಖಂಡಿತ ನಾವು ಆ ವಿಚಾರವಾಗಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರೆ ಅಂದ್ರೆ ಇವ್ರು ಮಾಡದೇ ಇರ್ತಕ್ಕಂಥ ವಿಚಾರನ ಮಾಡಿದ್ರೆ ಎಲ್ಲಿ ಮೈತ್ರಿ ಧರ್ಮ ಮಾಡ್ತಾ ಇದಾರೆ ಇವರು? ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜೆಡಿಎಸ್ ಶಾಸಕರು ಮೈತ್ರಿ ಧರ್ಮವನ್ನ ಧಿಕ್ಕರಿಸಿದ್ದಾರೆ. ಸೊ ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಹೌದು ಸರ್, ಖಂಡಿತ. ಓಕೆ, ಧನ್ಯವಾದ ಕಿರಣ್ ಶಂಕರ್ ಮಳವಳ್ಳಿಯ ಪುರಸಭೆ ಸದಸ್ಯರು. ಅವ್ರು ಹೇಳ್ತಿರೋದು ಸ್ಥಳೀಯ ಶಾಸಕರಿಗೆ ಯಾವುದೇ ರೀತಿಯಾದಂತ ನೈತಿಕತೆಯಲ್ಲಿ ಅವ್ರು ಕೆಲಸ ಮಾಡಿಲ್ಲ, ಆದ್ರೆ ಶಿಲಾನ್ಯಾಸ ಮಾಡೋ ಮೂಲಕ ಪ್ರಚಾರ ಪಡ್ಕೊಳ್ತಾ ಇದ್ದಾರೆ. ಆಲ್ರೆಡಿ ಆಗಿದ್ದಂತ ಕೆಲಸಕ್ಕೆ ನಾನು ಮಾಡ್ತೀನಿ ಅಂತ ಹೊರಟಿದ್ರೆ ಇದು ಜೆಡಿಎಸ್ ಕಾಂಗ್ರೆಸ್ ಸ್ಥಳೀಯ ಮಟ್ಟದಲ್ಲಿ ಮೈತ್ರಿ ಇಲ್ಲ ಅನ್ನುವಂಥದ್ದು ಎದ್ದು ಕಾಣ್ತದೆ.